Receive the message of truth. Kannada language. ಎಲ್ಲರೂ ತಾವು ಭಾವಿಸಿದಂತೆ ಕ್ರೈಸ್ತರಾಗಿದ್ದರೆ ಯೇಸು ನಿಮ್ಮನ್ನು ಸಹೋದರರು ಎಂದು ಕರೆಯುತ್ತಿದ್ದನು. ಇಬ್ರಿಯ 2:11 ಪವಿತ್ರೀಕರಿಸುವವನು ಪವಿತ್ರರಾಗುವವರು ಒಬ್ಬರಿಂದ ಬಂದವರು, ಆದ್ದರಿಂದ ಅವರನ್ನು ಸಹೋದರರು ಎಂದು ಕರೆಯಲು ಅವನು ನಾಚಿಕೆಪಡುವುದಿಲ್ಲ. ಪ್ರತಿಯೊಬ್ಬ ಕ್ರೈಸ್ತನು ಪವಿತ್ರಾತ್ಮನಿಂದ ಕಲಿಸಲ್ಪಡುವನು. ಹೊಸ ಒಡಂಬಡಿಕೆಯ ಬಗ್ಗೆ ಸತ್ಯವನ್ನು ನೀವು ತಿಳಿದುಕೊಳ್ಳುವಿರಿ. 1 ಕೊರಿಂಥ 2:13 ಈ ವಿಷಯಗಳನ್ನು ನಾವು ಮನುಷ್ಯನ ಜ್ಞಾನವು ಕಲಿಸುವ ಮಾತುಗಳಲ್ಲಿ ಅಲ್ಲ, ಪವಿತ್ರಾತ್ಮವು ಕಲಿಸುವ ಮಾತುಗಳಲ್ಲಿ ಮಾತನಾಡುತ್ತೇವೆ. ಆಧ್ಯಾತ್ಮಿಕ ವಿಷಯಗಳನ್ನು ಆಧ್ಯಾತ್ಮಿಕದೊಂದಿಗೆ ಹೋಲಿಸುತ್ತೇವೆ. ಯೋಹಾನ 14:26 ಆದರೆ ತಂದೆಯು ನನ್ನ ಹೆಸರಿನಲ್ಲಿ ಕಳುಹಿಸುವ ಸಹಾಯಕ ಪವಿತ್ರಾತ್ಮ, ಅವನು ನಿಮಗೆ ಎಲ್ಲವನ್ನೂ ಕಲಿಸುವನು ಮತ್ತು ನಾನು ನಿಮಗೆ ಹೇಳಿದ ಎಲ್ಲವನ್ನೂ ನಿಮ್ಮ ನೆನಪಿಗೆ ತರುವನು. ಪ್ರತಿಯೊಬ್ಬ ವ್ಯಕ್ತಿಯು ಪವಿತ್ರಾತ್ಮ ಮತ್ತು ಸತ್ಯದಿಂದ ಪವಿತ್ರೀಕರಣ ಪ್ರಕ್ರಿಯೆಗೆ ಒಳಗಾಗುವನು. ಯೋಹಾನ 17:19 ಮತ್ತು ಅವರ ನಿಮಿತ್ತ ನಾನು ನನ್ನನ್ನು ಪವಿತ್ರಗೊಳಿಸಿಕೊಳ್ಳುತ್ತೇನೆ, ಇದರಿಂದ ಅವರು ಸತ್ಯದಿಂದ ಪವಿತ್ರರಾಗುತ್ತಾರೆ. ರೋಮನ್ನರು 15:16 ಅನ್ಯಜನರಿಗೆ ಯೇಸು ಕ್ರಿಸ್ತನ ಸೇವಕನಾಗಿ ದೇವರ ಸುವಾರ್ತೆಯನ್ನು ಸಾರುವಂತೆ, ಅನ್ಯಜನರ ಕಾಣಿಕೆಯು ಪವಿತ್ರಾತ್ಮನಿಂದ ಪವಿತ್ರೀಕರಿಸಲ್ಪಟ್ಟು ಸ್ವೀಕಾರಾರ್ಹವಾಗುವಂತೆ ನೀವು ನಿಜವಾದ ಆರಾಧಕರಾಗಿರುತ್ತೀರಿ. ಯೋಹಾನ 4:23 ಆದರೆ ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸಮಯ ಬರುತ್ತದೆ ಮತ್ತು ಈಗಲೇ ಬಂದಿದೆ, ಯಾಕಂದರೆ ತಂದೆಯು ತನ್ನನ್ನು ಆರಾಧಿಸಲು ಅಂತಹವರನ್ನು ಹುಡುಕುತ್ತಿದ್ದಾನೆ. ಪ್ರತಿಯೊಬ್ಬ ಕ್ರೈಸ್ತನು ಬಳಲುವ ಸಾಧ್ಯತೆ ಹೆಚ್ಚು, ಏಕೆಂದರೆ ಅದು ಪವಿತ್ರೀಕರಣದ ಭಾಗವಾಗಿದೆ. 1 ಪೇತ್ರ 4:16 ಆದರೆ ಯಾರಾದರೂ ಕ್ರೈಸ್ತನಾಗಿ ಬಳಲುತ್ತಿದ್ದರೆ ಅವನು ನಾಚಿಕೆ ಪಡಬಾರದು, ಆದರೆ ಈ ವಿಷಯದಲ್ಲಿ ಅವನು ದೇವರನ್ನು ಮಹಿಮೆಪಡಿಸಲಿ. ಯಾರೂ ಸ್ವಾರ್ಥಿ ಅಥವಾ ಅಹಂಕಾರಿಯಾಗಿರಬಾರದು. ಫಿಲಿಪ್ಪಿ 2:2 ನನ್ನ ಸಂತೋಷವನ್ನು ಪೂರೈಸಿ ಒಂದೇ ಮನಸ್ಸಿನವರಾಗಿ ಒಂದೇ ಪ್ರೀತಿಯನ್ನು ಹೊಂದಿ ಒಂದೇ ಮನಸ್ಸಿನವರಾಗಿರಿ. ಪವಿತ್ರೀಕರಣ ಪ್ರಕ್ರಿಯೆಯ ನಂತರ ನೀವು ಸಂತರಾಗುತ್ತೀರಿ. 1 ಕೊರಿಂಥ 6:19 ಅಥವಾ ನಿಮ್ಮ ದೇಹವು ನಿಮ್ಮಲ್ಲಿರುವ ಪವಿತ್ರಾತ್ಮನ ದೇವಾಲಯವಾಗಿದೆ, ನೀವು ದೇವರಿಂದ ಹೊಂದಿದ್ದೀರಿ ಮತ್ತು ನೀವು ನಿಮ್ಮವರಲ್ಲ ಎಂದು ನಿಮಗೆ ತಿಳಿದಿಲ್ಲವೇ? 1 ಕೊರಿಂಥ 3:17 ಯಾರಾದರೂ ದೇವರ ದೇವಾಲಯವನ್ನು ಅಪವಿತ್ರಗೊಳಿಸಿದರೆ ದೇವರು ಅವನನ್ನು ನಾಶಮಾಡುವನು. ದೇವರ ದೇವಾಲಯವು ಪವಿತ್ರವಾಗಿದೆ, ನೀವು ಯಾವ ದೇವಾಲಯ? ಎಫೆಸ 2:20 ವ್ಯವಕಲನ 22 ಅಪೊಸ್ತಲರು ಮತ್ತು ಪ್ರವಾದಿಗಳ ಅಡಿಪಾಯದ ಮೇಲೆ ನಿರ್ಮಿಸಲ್ಪಟ್ಟ ಯೇಸು ಕ್ರಿಸ್ತನೇ ಮುಖ್ಯ ಮೂಲೆಗಲ್ಲು. 21 ಆತನಲ್ಲಿ ಇಡೀ ಕಟ್ಟಡವು ಒಟ್ಟಿಗೆ ಹೊಂದಿಕೊಂಡಂತೆ ಕರ್ತನಲ್ಲಿ ಪವಿತ್ರ ದೇವಾಲಯವಾಗಿ ಬೆಳೆಯುತ್ತದೆ. 22 ಆತನಲ್ಲಿ ನೀವು ಸಹ ಆತ್ಮದಲ್ಲಿ ದೇವರ ವಾಸಸ್ಥಾನಕ್ಕಾಗಿ ಒಟ್ಟಿಗೆ ನಿರ್ಮಿಸಲ್ಪಡುತ್ತಿದ್ದೀರಿ. ಆದರೆ ಪ್ರತಿಯೊಬ್ಬರೂ ನಂಬಿಕೆಯುಳ್ಳವರು ಕ್ರಿಶ್ಚಿಯನ್ ಅಲ್ಲ. ಏಕೆ? ಅನೇಕ ಪಂಗಡಗಳು ಮನುಷ್ಯನು ತನ್ನ ರೀತಿಯಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದಾನೆ ಎಂದು ಎಲ್ಲರಿಗೂ ಹೇಳಬೇಕು. ಯಾರಿಗೂ ಸತ್ಯದ ಆತ್ಮವಿಲ್ಲ. ಯೇಸುವಿನ ಮಾರ್ಗವನ್ನು ಅರ್ಥಮಾಡಿಕೊಳ್ಳದೆ ಎಲ್ಲರೂ ದೇವರನ್ನು ತಮ್ಮ ರೀತಿಯಲ್ಲಿ ನೋಡುತ್ತಾರೆ. ಪಾದ್ರಿಗಳು ಮತ್ತು ನಾಯಕರು ತಮ್ಮ ಸಭೆಯ ಮುಂದೆ ನಿಂತು ತಮ್ಮನ್ನು ಕ್ರೈಸ್ತರು ಎಂದು ಕರೆದುಕೊಳ್ಳುತ್ತಿದ್ದಾರೆ ಮತ್ತು ತಮ್ಮ ಸಭೆಯನ್ನು ಕ್ರೈಸ್ತರು ಎಂದು ಕರೆಯುತ್ತಾರೆ. ಅವರಿಗೆ ಹೊಸ ಒಡಂಬಡಿಕೆ ಅರ್ಥವಾಗುತ್ತಿಲ್ಲ ಮತ್ತು ದೇವರ ರಾಜ್ಯ ಏನೆಂದು ಅವರಿಗೆ ತಿಳಿದಿಲ್ಲ. ಅವರು ನಿಮಗೆ ತಪ್ಪು ಮಾಹಿತಿ ನೀಡುವ ಮೂಲಕ ಶ್ರೀಮಂತರಾಗುತ್ತಿದ್ದಾರೆ. ಕ್ರಿಶ್ಚಿಯನ್ ಪಾದ್ರಿಗಳು ಮತ್ತು ನಾಯಕರು ನೂರಾರು ವರ್ಷಗಳಿಂದ ಹುಡುಗರು ಮತ್ತು ಹುಡುಗಿಯರಿಗೆ ಲೈಂಗಿಕವಾಗಿ ಹಾನಿ ಮಾಡುತ್ತಿರಲಿಲ್ಲ ಮತ್ತು ಇಂದಿಗೂ ಹಾಗೆಯೇ ಮುಂದುವರಿಸುತ್ತಿದ್ದಾರೆ. ಕ್ರಿಶ್ಚಿಯನ್ ಪಾದ್ರಿಗಳು ಮತ್ತು ನಾಯಕರು ತಮ್ಮ ಸಭೆಯಿಂದ ಶ್ರೀಮಂತರಾಗುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಪವಿತ್ರಾತ್ಮದಿಂದ ಕಲಿಸಲ್ಪಡುತ್ತಾರೆ ಮತ್ತು ಅವರು ಕ್ರೈಸ್ತರಾಗಿರುವುದರಿಂದ ಸತ್ಯವನ್ನು ತಿಳಿದುಕೊಳ್ಳುತ್ತಾರೆ ಎಂಬ ಕಾರಣದಿಂದ ಅವರು ಪುಸ್ತಕಗಳನ್ನು ಮಾರಾಟ ಮಾಡಲು ಸಾಧ್ಯವಾಗಲಿಲ್ಲ. ಪಾದ್ರಿಗಳು ಮತ್ತು ನಾಯಕರು ತಮ್ಮ ಸಭೆ ಮತ್ತು ದೂರದರ್ಶನ ಅನುಯಾಯಿಗಳ ಮುಂದೆ ವರ್ಷಗಳಿಂದ ಪವಿತ್ರಾತ್ಮದ ವಿರುದ್ಧ ದೇವದೂಷಣೆ ಮಾಡುತ್ತಿರಲಿಲ್ಲ. ಲೂಕ 6:39 ಮತ್ತು ಅವನು ಅವರಿಗೆ ಒಂದು ದೃಷ್ಟಾಂತವನ್ನು ಹೇಳಿದನು, ಕುರುಡರು ಕುರುಡರನ್ನು ಮುನ್ನಡೆಸಲು ಸಾಧ್ಯವೇ? ಅವರಿಬ್ಬರೂ ಹಳ್ಳಕ್ಕೆ ಬೀಳುವುದಿಲ್ಲವೇ? ನೀವು ನಿಮ್ಮನ್ನು ಕ್ರೈಸ್ತರು ಎಂದು ಕರೆದುಕೊಳ್ಳುವಾಗ ಚರ್ಚ್ನಲ್ಲಿ ಇಷ್ಟೊಂದು ಕೊಲೆ ಮತ್ತು ಪೂರ್ವಾಗ್ರಹ ಏಕೆ ಇದೆ? ಕ್ರೈಸ್ತರಾಗಿದ್ದರೆ ಪಾದ್ರಿಗಳು ಮತ್ತು ನಾಯಕರು ದೈಹಿಕ ನೀರಿನ ಬ್ಯಾಪ್ಟಿಸಮ್ ಅನ್ನು ಏಕೆ ಮಾಡುತ್ತಿದ್ದಾರೆ? ಚರ್ಚ್ನಲ್ಲಿರುವ ಸಲಿಂಗಕಾಮಿ ಪುರುಷರು ಮತ್ತು ಮಹಿಳೆಯರು ತಮ್ಮನ್ನು ತಾವು ಕ್ರಿಶ್ಚಿಯನ್ನರು ಎಂದು ಏಕೆ ಕರೆದುಕೊಳ್ಳುತ್ತಾರೆ? ಎಲ್ಲರೂ ಕ್ರೈಸ್ತರಾಗಿದ್ದರೆ ಚರ್ಚ್ನಲ್ಲಿ ಮಹಿಳಾ ಪಾದ್ರಿಗಳು ಮತ್ತು ನಾಯಕರು ಪುರುಷರನ್ನು ಏಕೆ ನಿಯಂತ್ರಿಸುತ್ತಿದ್ದಾರೆ? ಕ್ರಿಸ್ತನ ದೇಹದಲ್ಲಿ ಮಹಿಳೆಯರು ಪುರುಷರ ಮೇಲೆ ಅಧಿಕಾರ ಹೊಂದಿರಬಾರದು. ಪುರುಷನು ದೈಹಿಕವಾಗಿ ಕ್ರೈಸ್ತನಾಗಲು ಪ್ರಯತ್ನಿಸುತ್ತಾನೆ, ಆದರೆ ಇದು ಸಂಭವಿಸುವುದಿಲ್ಲ. ರೋಮನ್ನರು 8:8 ಹೇಳಿರುವಂತೆ, ಹಾಗಾದರೆ ಮಾಂಸದಲ್ಲಿರುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ, ನೀವು ಆಧ್ಯಾತ್ಮಿಕವಾಗಿ ಮಾತ್ರ ಕ್ರೈಸ್ತರಾಗಬಹುದು. ಕ್ರಿಶ್ಚಿಯನ್ ಆಗಲು ನಿಮಗೆ ಕ್ರಿಸ್ತನ ಆತ್ಮ, ದೇವರ ಆತ್ಮ ಮತ್ತು ಸತ್ಯದ ಆತ್ಮ ಬೇಕು. ಮತ್ತಾಯ 28:19 ವ್ಯವಕಲನ 20 ನಿಮಗೆ ಕ್ರಿಶ್ಚಿಯನ್ನರ ವ್ಯಾಖ್ಯಾನವನ್ನು ನೀಡುತ್ತದೆ.
ಮತ್ತಾಯ 28:19 ವ್ಯವಕಲನ 20 ಹೇಳುತ್ತದೆ. ಆದ್ದರಿಂದ ನೀವು ಹೋಗಿ ಎಲ್ಲಾ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡಿ, ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿ, 20 ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲವನ್ನೂ ಪಾಲಿಸುವಂತೆ ಅವರಿಗೆ ಕಲಿಸಿ, ಮತ್ತು ಇಗೋ, ನಾನು ಯುಗದ ಅಂತ್ಯದವರೆಗೂ ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ಆಮೆನ್. ದೇವರ ಆತ್ಮ ಮತ್ತು ಸತ್ಯದ ಆತ್ಮವುಳ್ಳವರೇ ನಿಜವಾದ ಕ್ರೈಸ್ತರು ಎಂದು ದೇವರು ಸ್ಪಷ್ಟಪಡಿಸುತ್ತಾನೆ. ಯೋಹಾನ 4:23 ವ್ಯವಕಲನ 24 ಹೇಳುತ್ತದೆ. ಆದರೆ ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಸಮಯ ಬರುತ್ತದೆ, ಮತ್ತು ಈಗಲೇ ಬಂದಿದೆ, ಯಾಕಂದರೆ ತಂದೆಯು ತನ್ನನ್ನು ಆರಾಧಿಸಲು ಅಂಥವರನ್ನು ಹುಡುಕುತ್ತಿದ್ದಾನೆ. 24 ದೇವರು ಆತ್ಮನಾಗಿದ್ದಾನೆ, ಮತ್ತು ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. 1 ಕೊರಿಂಥ 2:14 ಆದರೆ ನೈಸರ್ಗಿಕ ಮನುಷ್ಯನು ದೇವರ ಆತ್ಮದ ವಿಷಯಗಳನ್ನು ಸ್ವೀಕರಿಸುವುದಿಲ್ಲ, ಏಕೆಂದರೆ ಅವು ಅವನಿಗೆ ಮೂರ್ಖತನ, ಮತ್ತು ಅವುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅವು ಆಧ್ಯಾತ್ಮಿಕವಾಗಿ ವಿವೇಚಿಸಲ್ಪಡುತ್ತವೆ. ಬಡವರಿಗೆ ಸಹಾಯ ಮಾಡಲು ನಿಮ್ಮ ಆದಾಯದ ಅರ್ಧದಷ್ಟು ಹಣವನ್ನು ನೀಡುವ ಮೂಲಕ ನೀವು ಮನುಷ್ಯನ ಪ್ರಕಾರ ಪರಿಪೂರ್ಣ ವ್ಯಕ್ತಿಯಾಗಬಹುದು. ನೀವು ಪ್ರತಿ ವಾರ ಹಲವಾರು ಬಾರಿ ಚರ್ಚ್ಗೆ ಹೋಗುತ್ತೀರಿ ಮತ್ತು ವಿಭಿನ್ನ ಕ್ಲಬ್ಗಳಿಗೆ ಸೇರಿದ್ದೀರಿ, ನೀವು ಕುಡಿಯುವುದಿಲ್ಲ ಅಥವಾ ಕೆಟ್ಟ ಭಾಷೆಯನ್ನು ಬಳಸುವುದಿಲ್ಲ, ನೀವು ಎಲ್ಲರಿಗೂ ಗೌರವ ನೀಡುತ್ತೀರಿ ಮತ್ತು ನಿಮ್ಮ ನೆರೆಹೊರೆಯವರಿಗೆ ಸಹಾಯ ಮಾಡುತ್ತೀರಿ. ಸ್ಫೂರ್ತಿಗಾಗಿ ನೀವು ಪ್ರತಿದಿನ ಹಳೆಯ ಒಡಂಬಡಿಕೆಯ ಗ್ರಂಥಗಳನ್ನು ನಿರಂತರವಾಗಿ ಓದುತ್ತೀರಿ. ನೀವು ನಿರಂತರವಾಗಿ ಪ್ರಾರ್ಥಿಸುತ್ತೀರಿ, ಆದರೆ ನಿಮ್ಮ ಆತ್ಮದ ಭಾಗವನ್ನು ನೀವು ಅರ್ಥಮಾಡಿಕೊಳ್ಳುವುದಿಲ್ಲ ಅಥವಾ ಹೊಸ ಒಡಂಬಡಿಕೆಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ನೀವು ದೀರ್ಘಾಯುಷ್ಯವನ್ನು ಅನುಭವಿಸಿ ಕೊನೆಗೂ ಸತ್ತಿದ್ದೀರಿ. ಜನರು ನೀವು ಒಳ್ಳೆಯ ಕ್ರಿಶ್ಚಿಯನ್ ಎಂದು ಹೇಳುತ್ತಾರೆ. ಮೊದಲನೆಯದಾಗಿ, ನಿಮ್ಮ ಭೌತಿಕ ದೇಹದಿಂದ ನೀವು ಕ್ರಿಶ್ಚಿಯನ್ ಆಗಲು ಸಾಧ್ಯವಿಲ್ಲ. ಎರಡನೆಯದಾಗಿ, ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಡೆಯಲು ನೀವು ಸಂತರಾಗಿರಬೇಕು. ಯೇಸು ಕೇವಲ ಸಂತರಿಗೆ ಮಾತ್ರ ಬರುತ್ತಿದ್ದಾನೆ. ನಿಮ್ಮ ಭೌತಿಕ ದೇಹವು ಕ್ರಿಸ್ತನ ಆತ್ಮ, ದೇವರ ಆತ್ಮ ಮತ್ತು ಸತ್ಯದ ಆತ್ಮವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಇವು ನಿಜವಾದ ಕ್ರೈಸ್ತನಾಗಲು ಮತ್ತು ನಂತರ ಸಂತನಾಗಲು ಅಗತ್ಯವಾಗಿರುತ್ತದೆ. ಯೋಹಾನ 3:6 ಮಾಂಸದಿಂದ ಹುಟ್ಟಿದ್ದು ಮಾಂಸ ಮತ್ತು ಆತ್ಮದಿಂದ ಹುಟ್ಟಿದ್ದು ಆತ್ಮ. ನೀವು ಮಾಂಸ ಮತ್ತು ಆತ್ಮವನ್ನು ಬೆರೆಸಲು ಸಾಧ್ಯವಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿಮ್ಮ ಭೌತಿಕ ದೇಹವನ್ನು ನಿಮ್ಮ ಆತ್ಮ ದೇಹದೊಂದಿಗೆ ಬೆರೆಸಲು ಸಾಧ್ಯವಿಲ್ಲ. ನೀವು ಆಧ್ಯಾತ್ಮಿಕವಾಗಿ ಮಾತ್ರ ಕ್ರಿಶ್ಚಿಯನ್ ಆಗಬಹುದು.